ಪ್ಲೇಸ್ ಹೆಸರು ಮಂಗಲ್ ಮಹಾದೇವ್ ಅಂತ. ಶಿವಂದು ದೊಡ್ಡದೊಂದು ಸ್ಟ್ಯಾಚ್ಯೂ ಇದೆಯಲ್ಲ ಅದು. ಅಲ್ಲಿಗೆ ಗೂಗಲ್ ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೀವಿ. ಬ್ಲೂ ಸ್ಕೈ, ಎಷ್ಟು ಕ್ಲಿಯರ್ ಸ್ಕೈ ಇದೆ ಅಂದರೆ ಇಲ್ಲಂತೂ ಮೋಡ ಇಲ್ಲೇ ಕೆಳಗಡೆ ಕಾಣಿಸ್ತಾ ಇದೆ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ನೀಟಾಗಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಕ್ಲೌಡ್ಸು. ಇದೊಂಥರ ಫುಲ್ಲು ಕ್ಲೌಡ್ ಸ್ಕೈ ಅಲ್ಲ ಬಾಬಾ. ನೆನೆ ಈ ಥರ ಇರಲೇ ಇರಲಿಲ್ಲ. ಸೊ ಇನ್ನೊಂದು 2 ಮಿನಿಟ್ಸ್ ಇದೆ, 2 ಕಿಲೋಮೀಟರು. ಅಲ್ಲಿ ದೂರದಿಂದ ಕಾಣಿಸ್ತಾ ಇದೆ ನಂಗೆ ಆಲ್ರೆಡಿ ಸ್ಟ್ಯಾಚ್ಯೂ ನೋಡಿ ಇಲ್ಲಿದೆ. ಸೊ ಶಿವನ್ ಸ್ಟ್ಯಾಚ್ಯೂ ಇದು ಮಂಗಲ್ ಮಹಾದೇವ್ ಟೆಂಪಲ್. ಲೆಟ್ಸ್ ಗೋ ಪಾಪ. ಆ ಕಡೆ ಚಾಮುಂಡಿ ದುರ್ಗಿ ಸ್ಟ್ಯಾಚ್ಯೂ ಕೂಡ ಇದೆ. ಸ್ವಲ್ಪ ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು. ಬಸವಣ್ಣ ಇದ್ದಾರೆ. ಓ, ಅಲ್ಲಿ ಹೋಗ್ಬಿಟ್ಟು ಕವರ್ ಮಾಡ್ಕೊಂಬರಲ್ಲ. ಇಲ್ಲಿ ಡ್ರೆಸ್ ಕೋಡ್ ಇದೆ, ಬರ್ತಾ ಕರೆಕ್ಟಾಗಿ ಡ್ರೆಸ್ ಮಾಡ್ಕೊಂಬಂದ್ರೆ ಆರಾಮಾಗಿ ಮೇಲೆ ಹೋಗ್ಬೋದು. ಎಂತ ಡ್ರೆಸ್ ಇಟ್ಕೊಂಡ್ ಬಂದ್ಬಿಟ್ಟಿದ್ದೆ ಇಂಡಿಯಾಯಿಂದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಲ್ಲಿ ಶಿವಲಿಂಗ ಕೂಡ ಇದೆ, ಅಲ್ಲಿ ನೀರು ಇತ್ತು. ಸೊ ಇಲ್ಲಿ ನೀರು ಹಾಕ್ಬೋದು ಆ್ಯಕ್ಚುಲಿ. ತುಂಬ ಖುಷಿ ಆಯಿತು, ಯಾಕಂದರೆ ನಾನು ಶಿವ ಭಕ್ತೆ, ನನಗೆಲ್ಲನೂ ಶಿವನೇ. ಆ ಶಿವನಿಂದನೇ ನಾನು ಇಷ್ಟು ಇವತ್ತು ಜೀವನದಲ್ಲಿ ಬೆಳವಣಿಗೆ ಹೊಂದಿರೋದು. ಅಷ್ಟು ಸೊ ಇಲ್ಲಿ ಚಾಮುಂಡೇಶ್ವರಿದಿದೆ, ಅಂದರೆ ದುರ್ಗಿ ನಮ್ಮ ಪಾರ್ವತಮ್ಮ. ಅದು ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ ಆ್ಯಕ್ಚುಲಿ. ಮುಂದ್ಗಡೆ ಸ್ಟ್ಯಾಚ್ಯೂ ರೆಡಿ ಇದೆ, ಹಿಂದ್ಗಡೆ ಲಯನ್ ಒಂದು ರೆಡಿ ಆಗಬೇಕು, ಸಿಂಹ. ಸೊ ಅದು ಸ್ಟ್ಯಾಚ್ಯೂ ಬಂದರೆ ಹೆಂಗೆ ಬರುತ್ತೆ ಅಂದರೆ ಈ ಥರ ಇರುತ್ತೆ. ಈ ಥರ ಪ್ಲ್ಯಾನಲ್ಲಿ ಮಾಡ್ತಾ ಇದ್ದಾರೆ ಅವರು. ಸೊ ಅಲ್ಲಿ ಶಿವ ಇದೆ, ಇಲ್ಲಿ ದುರ್ಗಿ. ಎರಡು ಕಡೆ ಡಿಸ್ಟೆನ್ಸ್ 5 ವಾಕ ಇದೆ. ಇದು ಪಾರ್ಕಿಂಗ್ ಲಾಟ್ ತುಂಬ ಇದೆ, ಇಲ್ಲಿ ತುಂಬ ಜನ ಬರ್ತಾರೆ ಅನ್ಸುತ್ತೆ. ಇಲ್ಲಿ ತುಂಬಾ ಪಾರ್ಕಿಂಗ್ ಲಾಟ್, ಸ್ಪೇಸ್ ಎಲ್ಲ ಚೆನ್ನಾಗಿದೆ. 4 ಲೇನ್ ರೋಡ್ ಇದೆ. ಪಾಪ ಹೆಂಗನ್ಸ್ತು ಮಾರಿಷಿಯಸ್ ಅಲ್ಲಿ ಶಿವನ್ ಟೆಂಪಲ್ ನೋಡಿ.
ಚೆನ್ನಾಗಿದೆ, ಹಾ. ಚೆನ್ನಾಗಿ ಮಾಡಿದ್ದಾರೆ ಹ್ಮ್. ಎಲ್ಲ. ಅಲ್ಲಿ ಇದು ಏನಪ್ಪ ಹೋಮದ್ ಜಾಗ ಎಲ್ಲ ಇಟ್ಕೊಂಡಿದ್ದಾರೆ, ಹ್ಮ್. ಎಲ್ಲ ನೈಸ್. ಹ್ಮ್. ಮತ್ತೆ ಈ ಕಡೆ ಚಾಮುಂಡಿ ಟೆಂಪಲ್ ಚೆನ್ನಾಗಿದೆ, ಹ್ಮ್. ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಹ್ಮ್. ಎಲ್ಲ ಶಿವರಾತ್ರಿ ಟೈಮಲ್ಲಿ ಸರ್ಯಾಗಿ ತುಂಬ್ತಾರೆ ಅನ್ಸುತ್ತೆ ಜನ ಇಲ್ಲಿ. ಒಂದು ಚೆಸ್ ಬೈ ಇದು ಏನ್ ಪಪ್ಪ ಅವ್ರ ಹೆಸರು? ಅದೇ ಚೆಸ್ ಅಂದ್ರೆ ಶೆಫ್ ಬೈ ಅಂತ, ಹಾ. ಅದು ಡೋಲ್ಪುರಿ ಇದೆಲ್ಲ ಫೇಮಸ್ ಅವ್ರದ್ದು. ಹಾ ಹಾ. ಸೊ ಈಗ ಬರೀ ಡೋಲ್ಪುರಿ ತಿನ್ನಕ್ಕೆ ಅಂತ ನಾವು 26 ಕಿಲೋಮೀಟರ್ ಅಂದ್ರೆ 34 ನಿಮಿಷ ಡ್ರೈವ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಶಾಪ್ ಅದ. ಈ ಶಾಪ್ ಅಲ್ಲಿ ನೋಡಿ ಜನ ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ಆಲ್ರೆಡಿ. ಎಲ್ಲಾರು ಗಾಡಿ ನಿಲ್ಸ್ಬಿಟ್ಟು ಬರ್ಬೇಕು ಇವಾಗ. ಅದೇ ಸೊ ಇಲ್ಲಿ 3 ಡೋಲ್ಪುರಿ ಹಾಕ್ಸಿದೀವಿ, ಎಲ್ಲ ವೆಜ್ಜೇನೆ, ನಾನ್ ವೆಜ್ ಯಾವ್ದು ಇಲ್ಲ. ಮತ್ತೆ ಎಲ್ಲ ಮಿಕ್ಸ್ ಸಮೋಸ ಮತ್ತೆ ಮೀಟ್ ಬಾಲ್ಸ್ ತರ ಈ ತರ ಎಲ್ಲ ಇದೆ ನೋಡಿ. ಈ ತರ ಇದೇನು ಅಂತ ಗೊತ್ತಿಲ್ಲ, ತಿಂದು ನೋಡಿದ್ಮೇಲೆ ಗೊತ್ತಾಗಬೇಕು. ಡೋಲ್ಪುರಿ ಅಂತೂ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ. ಏನು ಅಂತ ಗೊತ್ತಿಲ್ಲ, ಬಟ್ ದಿಸ್ ಇಸ್ ರಿಯಲಿ ಗುಡ್. ಬಿಸಿನೂ ಇದೆ. ಪಾಪ ಅವ ಆಂಟಿ ಕೊಟ್ಲಲ್ಲ, ಇವತ್ತು ನಿಜವಾಗ್ಲೂ ಸಿಗ್ದಿದ್ದು ಒಳ್ಳೇದಾಯ್ತು. ನಿಜವಾಗ್ಲೂ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ. ಇಟ್ಸ್ ವೆರಿ ಫೇಮಸ್, ಇಂಟರ್ನೆಟ್ ಅಲ್ಲಿ ಇದೆ, ಗೂಗಲ್ ಮಾಡ್ಕೊಂಡು ತುಂಬಾ ಇದೆ, ತುಂಬಾ ಸಖತ್ತಾಗಿದೆ. ನಾವು ಇವತ್ತು ಆ ಅಮ್ಮನ ಹತ್ರ ತಗೊಂಡ್ಬಿಟ್ಟಿದ್ರೆ ನಾವಿಲ್ಲಿ ಬರ್ತಾ ಇರ್ಲಿಲ್ಲ ಅಲ್ವಾ. ಒಳ್ಳೇದಾಯ್ತು. ಇಲ್ಲಿ ಫಲೂಡನ ಅಲೂಡಾ ಅಂತ ಕರೀತಾರೆ. ಅದು ಇವರೇ ಲೋಕಲ್ ಆಗಿ ಇಲ್ಲೇ ಮಾಡಿರ್ತಾರೆ, ಒಂದು ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ ತುಂಬಿಸಿಟ್ಟಿರ್ತಾರೆ. ಅದು ಸೂಪರ್ ಮಾರ್ಕೆಟ್ ಅಲ್ಲೂ ಸಿಗುತ್ತೆ. ಸೂಪರ್ ಮಾರ್ಕೆಟ್ ಅಲ್ಲಿ ಇಷ್ಟು ಟೇಸ್ಟಿ ಅನ್ಸ್ಲಿಲ್ಲ ನನಗೆ. ಇಲ್ಲಿ ಚೆನ್ನಾಗಿತ್ತು. ಮೇ ಬಿ ಅಲ್ಲಿ ಇದು ಕೆಡಬಾರ್ದು ಅಂತ ಏನಾದ್ರು ಹಾಕಿ ಇಟ್ಟಿರ್ತಾರೋ ಏನೋ ಗೊತ್ತಿಲ್ಲ. ಇಲ್ಲೊಂದು ಮಾಲ್ ಇದೆ, ಸೂಪರ್ ಯು ಅಂತ, ಟ್ಯಾಮ್ರಿನ್ ಜಾಗದಲ್ಲಿ. ಅಲ್ಲಿಗೆ ಬಂದಿದೀವಿ. ಮಾಲ್ಗೆ ಎಂಟರ್ ಆದ್ರೆ ಫಸ್ಟ್ ಗುಡ್ ಥಿಂಗ್ ಏನಂದ್ರೆ ಫ್ರಾಗ್ರೆನ್ಸ್. ಇದೇನಿದು ಪೆಟ್ ಕೆಫೆ ಅಂತ ಬಾಬಾ, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಫಿ ಗೀಫಿ ಕುಡ್ಕೊಂಡು ಹೋಗೋಣ. ಹೊರಗಡೆ ಕುತ್ಕೋಬೇಕಾ ಒಳಗಡೆ ಕುತ್ಕೋಬೇಕಾ? ಸೊ ಒಂದು ಪಿಯರ್ ಚಾಕ್ಲೇಟ್ ಮತ್ತೆ ಇನ್ನೊಂದು ರೈಸಿನ್ಸ್ ಅಂತ 35 ರೂಪೀಸ್ ತಗೊಂಡ್ವಿ. ಒಂದು ಐಸ್ಡ್ ಅಮೆರಿಕಾನೋ ತಗೊಂಡಿದೀವಿ. ಇದು ಮೀಡಿಯಂ ರೋಸ್ಟ್ ಕಾಫಿ, ಅಷ್ಟು ಡಾರ್ಕ್ ಇಲ್ಲ. ಕಾಫಿ ಶಾಟ್ ಕಮ್ಮಿ ಇದೆ, ನೀರು ಜಾಸ್ತಿ ಇದೆ ಅನಿಸ್ತಾ ಇದೆ ಯಾಕೋ, ಬಿಕಾಸ್ ಅಷ್ಟು ಡಾರ್ಕೇ ಇಲ್ಲ. ಕಾಫಿ ಇಸ್ ರಿಯಲಿ ಗುಡ್. ಐಸ್ಡ್ ಅಮೆರಿಕಾನೋ ತಗೊಂಡ್ವಿ, 120 ರೂಪೀಸು.
ಮತ್ತು ಮಿನಿ ಪೈನ್ ಚಾಕ್ಲೇಟ್ 35 ರುಪೀಸು. ಇನ್ನೊಂದು ರೈಸಿನ್ಸ್ ತೊಗೊಂಡಿದ್ದೀವಿ, ಅದು 35. 3 ತೊಗೊಂಡ್ರೆ 90 ರೂಪಾಯಿ ಅಂತೆ. ಬಟ್ ಮೂರೆಲ್ಲ ತಗೊಳ್ಳೋ ಸೀನಿಲ್ಲ, 2 ತೊಗೊಂಡ್ರೆ ದೊಡ್ಡ ವಿಷಯ. ನಮಗೆ ಸ್ವೀಟ್ ಐಟಮ್ಸ್ ಅಂದರೆ ಅಷ್ಟಾಗಲ್ಲ. ಇವೆಲ್ಲ ಅಷ್ಟೊಂದು ಇದಿರಲ್ಲ, ಇದಂತಾರೆ ಜಾಸ್ತಿ ಸ್ವೀಟ್ ಇರಲ್ಲ. ಸ್ವಲ್ಪ ನೀರು ತೊಗೊಳ್ಳಿ. ಅಲ್ಲಿ ಟ್ರೈ ದಿಸ್ ಒನ್, ನಂಗೆ ಇದಿಷ್ಟ ಚಾಕ್ಲೇಟ್. ಚಾಕ್ಲೇಟ್ ಬಿದ್ದೋಗ್ಬೇಕಾ ಕೆಳಕ್ಕೆ. ಕಾಫಿ ಅವೆಲ್ಲ ಟ್ರೈ ಮಾಡಿದೆ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಚಾಕ್ಲೇಟ್ ಒಂದು ಸೂಪರ್ ಆಗಿದೆ ಪಾಪ. ಕಾಫಿ ಸೋ ಗುಡ್, ತುಂಬ ಚೆನ್ನಾಗಿದೆ ಕಾಫಿ. ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಪ್ಲೇಸಸ್ ಎಲ್ಲ ನಾವು ಆಲ್ರೆಡಿ ಕವರ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ನಾವು ಅಂದ್ಕೊಂಡ್ವಿ ಇವಾಗ ನೋಡಿರೋ ಪ್ಲೇಸಸ್ ಎಲ್ಲ ಯಾವುದಾದ್ರೂ ರಿಪೀಟ್ ಮಾಡೋಣ ಅಂತ ಅಂದ್ಕೊಂಡಾಗ ನಮಗೆ ನೆನಪಾಗಿದ್ದೆ ಲೀಮಾನ್ ಬೀಚ್. ಅದಕ್ಕೆ ವಿ ಥಾಟ್ ಲೈಕ್ ವಿಲ್ ವಿಸಿಟ್ ಹಿಯರ್. ಸೊ ಲೆಟ್ಸ್ ಗೋ. ಪಾಪ ಅವತ್ತಿದ್ದಷ್ಟು ಜನ ಇಲ್ಲ ಇವತ್ತಲ್ವಾ. ಪಾಪ ಇಲ್ಲಿ ಏನೋ ಕೆಫೆ ಥರ ಇದೆ ಪಾಪ, ಇಲ್ಲಿ ರೆಸ್ಟೋರೆಂಟು. ಬನ್ನಿ. ಒಬ್ಬ ಹೊಟ್ಟೆ ಫುಲ್ಲು ತುಂಬಿದೆ, ಬಟ್ ನೋಡೋಕ್ಕೆ ಆ ರೆಸ್ಟೋರೆಂಟ್ ತುಂಬ ಕ್ಯೂಟಾಗೂ ಇದೆ ಅಲ್ವಾ. ನೋಡೋಣ. ಎಲ್ಲ ದೇಶದ ಮ್ಯಾಪ್ಗಳಿದೆಯಾ? ಫ್ಲಾಗ್ ಹೇಳ್ಬೇಕು. ಅದೇ ಈ ಮ್ಯಾಪ್ ಅಂದ್ರೆ ಅಂತ ಕನ್ಫ್ಯೂಷನ್ ನನಗೇನೆ. ಕಾಫಿ ಎಲ್ಲ ಇದೆ ಅನ್ಸುತ್ತಲ್ಲ, ಕಾಫಿ, ಬಿಯರು, ಜ್ಯೂಸು. ಹೊಟ್ಟೆ ತುಂಬೋಗಿದೆ. ಇವತ್ತು ಎಲ್ಲ ಸ್ವಲ್ಪ ವಿಂಡ್ ಕಮ್ಮಿ ಇದೆಯಲ್ಲ, ಎಲ್ಲ ಜನ ಕೂಲ್ ಆಗ್ಬಿಟ್ಟವ್ರೆ. ಇವನ್ ಗೇಮ್ಸ್ ಕೂಡ ನಡೀತಾ ಇಲ್ಲ ಪಾಪ. ಏನೋ ನಮ್ಮ ಅದೃಷ್ಟ, ಅವತ್ತು ಸಖತ್ ವಿಂಡೋ ಇತ್ತು, ಬಂದು ಚೆನ್ನಾಗಿ ಆಡ್ಕೊಂಡ್ಬಿಟ್ಟಿದೀವಿ. ಇದು ಸಖತ್ ಕೂಲ್ ಆಗಿದೆ, ಕಾಮ್ ಆಗಿದೆ. ಲಿಟ್ರಲಿ ವಿಂಡೋ ಅಂತೂ ಇಲ್ವೇ ಇಲ್ಲ. ವೆದರ್ ಇದ್ದಂಗೆ ಮನುಷ್ಯ ಆಡೋದು. ಮೊನ್ನೆ ತುಂಬ ವಿಂಡ್ ಇತ್ತು, ಬಿಸಿನೇ ಫೀಲ್ ಆಗ್ತಾ ಇರಲಿಲ್ಲ, ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಬಟ್ ಇವತ್ತು ಸೇಮ್ ಅದೇ ಬೀಚ್ಗೆ, ಲೀಮಾನ್ ಬೀಚಿಗೆ ಬಂದ್ವಿ. ಬಟ್ ತುಂಬಾ ಬಿಸಿ, ತುಂಬ ಬೆವರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ವಿ ಥಾಟ್ ಲೈಕ್ ಬೇಡ ಅಂತ ಸುಮ್ಮನೆ ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು. ಎದ್ದು ಬಂದ್ವಿ. ಅಲ್ಲಿ ಕೂತ್ಕೊಂಡಿದ್ರು ತುಂಬ ಬಿಸಿ ಬಿಸಿ ಫೀಲ್ ಆಗ್ತಾ ಇದೆ. ಅಲ್ಲಿ ಸ್ವಲ್ಪ ಜನ ಯುರೋಪಿಯನ್ಸ್ ಬಿಸಿಲಿಗೆ ಸನ್ ಬಾತಿಂಗ್ ಮಾಡ್ಕೊಂಡಿದ್ದಾರೆ, ಅಷ್ಟು ಬಿಟ್ಟರೆ ಜನನೂ ಆ್ಯಕ್ಟಿವ್ ಇಲ್ಲ, ಯಾವ ಗೇಮ್ಸು ಆಡ್ತಾ ಇಲ್ಲ ಇವತ್ತು. ಅದಕ್ಕೆ ಈಗ ವಾಪಸ್ ಹೊರಟಿದ್ದೀವಿ. ಕಾಫಿ ಅಂತೂ ಚೆನ್ನಾಗಿತ್ತು. ಮಧ್ಯಾಹ್ನ 2:30 ಆಗಿದೆ. ಮಾರಿಷಿಯಸ್ ಬಿಸಿಲು ಈ ಥರ ಇದೆ.
ಹಾಯ್ ಗುಡ್ ಮಾರ್ನಿಂಗ್. ಬೆಳಗಿನ ಜಾವ 5 ಗಂಟೆ ಟೈಮು. ಚೆಕ್ಔಟ್ ಮಾಡ್ತಾಯಿದ್ದೀವಿ. ಲಿಕ್ಕಿ ಎಲ್ಲ ಕೀಸ್ ಎಲ್ಲ ಇಟ್ಬಿಟ್ಟು ಬರೋಕ್ಕೆ ಹೋದರು. ಕಾರ್ನ ಅಲ್ಲಿ ವಾಪಸ್ ರಿಟರ್ನ್ ಮಾಡಿ ಹೋಗಬೇಕು. ದಟ್ ಈಸ್ ದ ಪ್ಲ್ಯಾನ್. ಸೊ ಬ್ಯಾಕ್ ಟು ಇಂಡಿಯಾ. ಈಗ ಜಸ್ಟ್ ಎಂಟ್ರಾದ್ವಿ. ಬೆಳಿಗ್ಗೆ 6 ಈಗ ಟೈಮು. ಗಾಡಿ ಕೊಟ್ವಿ, ಯಾವುದೇ ಥರ ಪಾಪ ಏನೂ ಇದು ಮಾಡಲಿಲ್ಲ. ನಾವು ಅಷ್ಟೇ ಗಾಡಿನ ಹಂಗೆ ನೀಟಾಗಿ ಇಟ್ಟಿದ್ವಿ. ಮಣ್ಣೆಲ್ಲ ಆಗ್ಬಿಡುತ್ತೆ ಅಂತ ಕಾರ್ ಒಳಗಡೆ ಕುತ್ಕೋಬೇಕಾದ್ರೂ ಯೋಚನೆ ಮಾಡಿ ಕುತ್ಕೊಂಡು ಕರೆಕ್ಟಾಗಿ ಕೊಟ್ಟಿದ್ದೀವಿ. ಸೊ ಒಂದು ಟೆನ್ಷನ್ ಇತ್ತು, ಎಲ್ಲಾದರೂ ನಮಗೆ ಸ್ಪೀಡಿಂಗ್ದು ಅದು ಇದು ಟಿಕೆಟ್ಸ್ ಬಂದಿರೋದೆ ಅಂತ. ಎಲ್ಲೂ ನಾವೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿರೋದಕ್ಕೆ ಏನೂ ತೊಂದರೆ ಇಲ್ಲ. ಈಸಿ ಪ್ರೊಸೆಸ್ಸು ಕೊಟ್ಟಾಯಿತು. ಈಗ ಚೆಕ್ಕಿನ್ಗೆ ಹೋಗ್ತಾಯಿದ್ದೀವಿ. ವೆಬ್ ಚೆಕ್ಇನ್ ಮಾಡಬೇಕು, ಆಗಲಿಲ್ಲ. ಇನ್ನೇನು ಚೆಕ್ಇನ್ ಸ್ಟಾರ್ಟು. ಚೆಕ್ಇನ್ ಅಲ್ಲ, ಏನಾದರೂ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ.